ಸಾಕಷ್ಟು ಹಠ ಮಾಡಿದ ಮೇಲೆ, ಸಾಕಷ್ಟು ನೆಪಗಳನ್ನು ಹೇಳಿದ ಮೇಲೆ, ವಿನಾಯಿತಿಗಳನ್ನು ಕೇಳಿಕೊಂಡ ಮೇಲೆ SBI ಕೊನೆಗೂ ಚುನಾವಣಾ ಬಾಂಡ್ನ ಅಥವಾ ಎಲೆಕ್ಟ್ರೋಲ್ ಬಾಂಡ್ನ ಕಂಪ್ಲೀಟ್ ಮಾಹಿತಿಯನ್ನು ಇದೀಗ ಹೊರಹಾಕಿದೆ, ಕೊಟ್ಟಿದೆ. ಚುನಾವಣಾ ಬಾಂಡ್ ವಿವರವನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದೆ SBI. ಸ್ವಾಮಿ ಸಲ್ಲಿಸೋಕ್ಕಾಗಲ್ಲ, ನಮಗೆ ಜೂನ್ 30ವರೆಗೂ ಟೈಮ್ ಕೊಡಿ, ಈ ಒಂದು ನೆಪ ಆಯಿತು. ಆನಂತರ ಮಾಹಿತಿ ಕೊಟ್ಟರು ಕೂಡ ಹೌದು ಇಷ್ಟೊಂದು ಹಣ ಬಂದಿದೆ, ಇಂತಿಂಥವ್ರು ದೇಣಿಗೆದಾರರು ಕೊಟ್ಟಿದ್ದಾರೆ ಅಂತ ಬಂತು. ಅದು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಯಾವ ದೇಣಿಗೆದಾರ ಯಾರಿಗೆ ಕೊಟ್ಟ, ಯಾವ ಪಾರ್ಟಿ ಕೊಟ್ಟ ಗೊತ್ತಿಲ್ಲ. ಪಾರ್ಟಿಗೆ ಎಷ್ಟು ಬಂದು ಟೋಟಲ್ ಆಗಿ ಅದಿದೆ, ಯಾರು ಕೊಟ್ಟರು, ಎಷ್ಟು ಕೊಟ್ಟರು, ಯಾರು ಕೊಟ್ಟರು ಆ ವಿವರ ಇರಲಿಲ್ಲ. ಯಾರು ಕೊಟ್ಟ ಆ ವಿವರ ಇದೆ, ಆದರೆ ಒಂದು ಪಾರ್ಟಿಗೆ ಯಾವ ವ್ಯಕ್ತಿ ಆ ಯುನೀಕ್ ನಂಬರ್ ಅಂತ ಒಂದಿರುತ್ತೆ, ಯಾವ ವ್ಯಕ್ತಿ ಯಾರು ಕೊಟ್ಟ ಅಂಥೇಳಿ ಇಲ್ಲಿವರೆಗೂ ಹೇಳಿರಲಿಲ್ಲ. ಆದರೆ ಇದೀಗ ಪೂರ್ತಿ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಕೊಟ್ಟಂತೆ ಕಾಣಿಸ್ತಾ ಇದೆ. SBI ಚುನಾವಣಾ ಬಾಂಡ್ನ ವಿವರವನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ಕೊಟ್ಟಂಥ ಅಫಿಡವಿಟ್ನಲ್ಲಿ SBI ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಅಕೌಂಟ್ ನಂಬರ್, KYC ಬಿಟ್ಟು ಎಲ್ಲ ವಿವರವನ್ನು ಕೊಡಲಾಗಿದೆ ಎಂದು ಅಫಿಡವಿಟ್ ಕೂಡ ಹಾಕಿದೆ. ಅದು ಅಕೌಂಟ್ ನಂಬರ್ ಬಿಟ್ಬಿಟ್ಟು, ನೋ ಯುವರ್ ಕಸ್ಟಮರ್ ಅದು ಬಿಟ್ಟುಬಿಟ್ಟು ಇನ್ನೆಲ್ಲ ವಿವರ ಕೊಟ್ಟಿದ್ದೀವಿ ಸ್ವಾಮಿ ಅಂತ ಕೂಡ ತನ್ನ ಅಫಿಡವಿಟ್ನಲ್ಲಿ ಅದು ಹೇಳಿದೆ. ಕೇವಲ ಬಾಂಡ್ ಖರೀದಿ ಮಾಡಿದ ವಿವರಗಳನ್ನಷ್ಟೇ SBI ಕೊಟ್ಟಿತ್ತು. ಯಾರ್ಯಾರು ಬಾಂಡ್ಗಳನ್ನು ಖರೀದಿ ಮಾಡಿಕೊಂಡಿದ್ರು ಆ ವಿವರವನ್ನು ಮಾತ್ರ SBI ಕೊಟ್ಟಿತ್ತು. ಹಾಗಾಗಿ ಒಂಥರ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಂಗೆ ಮಾಡ್ತಾ ಇತ್ತು. ಕಂತುಗಳಲ್ಲಿ SBI ಮಾಹಿತಿ ಕೊಡುವಂಥ ಒಂದು ಚಾಳಿಯನ್ನು ಶುರು ಮಾಡಿಕೊಂಡಿತ್ತು. ಕೊಡಲೇಬೇಕು ಈ ಒಂದು ಮಾಹಿತಿನ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಇದೀಗ ಆ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ SBI ಕೊಟ್ಟಿದೆ. ಆದರೆ ಯಾರು ಖರೀದಿ ಮಾಡಿದಂಥ ಬಾಂಡು ಯಾವ ಪಕ್ಷಕ್ಕೆ ಹೋಗಿತ್ತು ಎನ್ನುವ ಮಾಹಿತಿನ ಮಾತ್ರ ಕೊಟ್ಟಿರಲಿಲ್ಲ. ಅಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ SBIಗೆ ಚಾಟಿ ಕೂಡ ಬೇಯಿಸಿತ್ತು ಸುಪ್ರೀಂ ಕೋರ್ಟ್. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಚುನಾವಣಾ ಬಾಂಡ್ ಮಾಹಿತಿಯನ್ನು SBIಗೆ ಕೊಟ್ಟಿದೆ. ಖರೀದಿ ಮಾಡಿದಂಥ ಬಾಂಡ್ನ ಹಣ ಯಾವ ಪಕ್ಷಕ್ಕೆ ಹೋಯಿತು ಅನ್ನೋ ಮಾಹಿತಿ ಕೂಡ ಬಹಿರಂಗ ಆಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಚುನಾವಣಾ ಬಾಂಡ್ನ ಸಂಪೂರ್ಣ ಮಾಹಿತಿ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟ ಆಗಬಹುದು. ಈ ಹಿಂದೆ ಆಯೋಗಕ್ಕೆ ಚುನಾವಣಾ ಬಾಂಡ್ನ 2 ಲಿಸ್ಟನ್ನು ಕೂಡ SBI ಕೊಟ್ಟಿತ್ತು. ದಾನಿಗಳ ಹೆಸರು, ಮುಖಬೆಲೆ, ಬಾಂಡ್ನ ಮುಖಬೆಲೆ ಎಷ್ಟು ಹಾಗೂ ದಿನಾಂಕವನ್ನು ಮಾತ್ರ ಕೊಟ್ಟಿತ್ತು ಬ್ಯಾಂಕ್. ಆದರೆ ಯಾವ ದಾನಿ ಯಾವ ಪಾರ್ಟಿಗೆ ಎಷ್ಟು ಹಣ ಕೊಟ್ಟ ಇದು ಗೊತ್ತಿರಲಿಲ್ಲ, ಈ ವಿವರವನ್ನು ಕೊಟ್ಟಿರಲಿಲ್ಲ. ಇದರಲ್ಲಿ ಯುನೀಕ್ ನಂಬರ್ಗಳಂತ ಇರ್ತವೆ. ಆ ಯುನೀಕ್ ನಂಬರ್ ಓಪನ್ ಮಾಡಿಬಿಟ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಯಾವ ಯುನೀಕ್ ನಂಬರಿಂದ, ಅಂದರೆ ಯಾವ ಬ್ಯಾಂಕ್ ಅಕೌಂಟಿಂದ ಯಾವ ಪಕ್ಷಕ್ಕೆ ಎಷ್ಟು ಹಣ ಹೋಯಿತು. ಆಲ್ಫಾ ನ್ಯೂಮರಿಕ್ ಕೋಡ್ ಇಲ್ಲದೆ ಪಟ್ಟಿಗಳನ್ನು ಲಿಂಕ್ ಮಾಡೋದಕ್ಕೆ ಆಗಿರಲಿಲ್ಲ. ಲಿಂಕ್ ಮಾಡೋಕ್ಕಾಗಲ್ಲ, ಅದು ಆ ಒಂದು ಮಾಹಿತಿ ಲೀಕ್ ಕೂಡ ಆಗಿರಲಿಲ್ಲ. ಆ ಮಾಹಿತಿ ಬಹಿರಂಗ ಕೂಡ ಪಡಿಸಿರಲಿಲ್ಲ. ಯಾವ ದಾನಿಗಳು ಯಾವ ಪಕ್ಷಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಎಂಬುದು ಗೊತ್ತಾಗಿರಲಿಲ್ಲ. ಕೊಟ್ಟರಂತೆ ಇವರು ತೊಗೊಂಡ್ರು, ಅವರು ತೊಗೊಂಡ್ರು, ಅಷ್ಟು ತೊಗೊಂಡ್ರು, ಇಷ್ಟು ತೊಗೊಂಡ್ರು. ಇದರ ಜೊತೆಗೆ ಇನ್ನೊಂದು ಕೂಡ ಬಂತು. ಇದ್ರ ಮೇಲೆ IT ರೇಡ್ ಆಯಿತು, ED ರೇಡ್ ಆಯಿತು. ಅಂಥವರು ಕೂಡ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ. ಹಾಗಾಗಿ ಇಟ್ಸ್ ಅ ಕೈಂಡ್ ಆಫ್ ಎಕ್ಸ್ಟಾರ್ಷನ್ ಅಂಥೇಳಿ, ಒಂದು ಒತ್ತೆ ಹಣ, ಕಿಡ್ನ್ಯಾಪ್ ಮಾಡಿಬಿಟ್ಟು ಹಣ ಕೇಳಲ್ವಾ, ಆ ಥರ ಇದು. ನಿಮ್ಮೇಲೆ ED ದಾಳಿ ಆಗಿಬಿಡುತ್ತೆ, IT ದಾಳಿ ಆಗುತ್ತೆ, CBI ದಾಳಿ ಆಗುತ್ತೆ. ದಾಳಿ ಮಾಡೇ ಬಿಟ್ಟರು ಕೂಡ ಮಾಡಿದ ಮೇಲೆ ಬಾಂಡ್ ಖರೀದಿ ಮಾಡಿದ್ರು. 215 ಕೋಟಿ 220 ಕೋಟಿ ಆದಾಯ ಇರತಕ್ಕಂಥ ಒಂದು ಸಂಸ್ಥೆ 1200 ಕೋಟಿವರೆಗೂ ಬಾಂಡ್ ಖರೀದಿ ಮಾಡಿದ್ರು ಅಂದರೆ ಜಗತ್ತಿನಲ್ಲೇ ಇಂತಹ ಒಂದು ಉದ್ಯಮ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದ ಬಾಂಡ್ಗಳು ಖರೀದಿ ಆಗಿಬಿಡ್ತು. ಲಾಸ್ ಆಗಿರೋ ಸಂಸ್ಥೆನೂ ಈ ಥರ ಪಕ್ಷಗಳಿಗೆ ದೇಣಿಗೆ ಕೊಡುವಂಥ ಕಲ್ಚರ್ ಇಲ್ಲೇ ಶುರುವಾಗಿದ್ದು ಬಾಂಡ್ಗಳ ಮೂಲಕ. ಅವ್ರ ಕಂಪ್ನಿನೇ ಲಾಸ್ ಆಗಿದ್ದರೆ, ಅವ್ರ ಮನೆಗೆ ಊಟಕ್ಕೆ ಇಲ್ಲದೇ ಇದ್ದರೆ ಯಾರು ಹೋಗಿ ಬೇರೆ ಮನೆಯಲ್ಲಿ ಮಿಷ್ಟಾನ್ನ ಭೋಜನವನ್ನು ಹಾಕಿಸಿ ಬರ್ತಾರೆ? ಈ ಥರ ಪ್ರಶ್ನೆಗಳಿತ್ತಿಲ್ಲಿ. ಈಗೇನಾಗಿದೆ, ಬಾಂಡ್ ಖರೀದಿ ಮಾಡಿದಂಥವರ ಹೆಸರು, ಬಾಂಡ್ನ ಪಂಗಡ ಹಾಗೂ ನಿರ್ದಿಷ್ಟ ಸಂಖ್ಯೆ, ಚುನಾವಣಾ ಬಾಂಡನ್ನು ನಗದೀಕರಿಸಿದಂಥ ಪಕ್ಷ ಯಾವುದು, ಯಾವ ಚುನಾವಣಾ ಬಾಂಡನ್ನು ಯಾರು ಖರೀದಿ ಮಾಡಿದ್ರು, ಯಾವಾಗ ಯಾವ ಪಾರ್ಟಿಗೆ ಅದು ಕೊಟ್ಟಿದ್ದರು, ಯಾವಾಗ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡಿದ್ರು. ರಾಜಕೀಯ ಪಕ್ಷಗಳ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊನೆಯ 4 ನಂಬರ್, ಎನ್ಕ್ಯಾಶ್ ಮಾಡಿದ ಬಾಂಡ್ನ ಮುಖಬೆಲೆ ಹಾಗೂ ಸಂಖ್ಯೆಯನ್ನು ಇದೀಗ ಆಯೋಗಕ್ಕೆ ಕೊಡಲಾಗಿದೆ. ಈ ಮೂಲಕವಾಗಿ ಯಾವ ಮೂಮೆಂಟಲ್ಲಾದರೂ ಕೂಡ ಈಗ ಯಾವ ವ್ಯಕ್ತಿ ಅಥವಾ ಯಾವ ಸಂಸ್ಥೆ ಯಾರಿಗೆ ಎಷ್ಟು ದೇಣಿಗೆ ಕೊಟ್ಟರು ಇದು ಗೊತ್ತಾಗ್ಬಿಡುತ್ತೆ. ಈಗ ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಸಂತೋಷ್ ಇದ್ದರೆ, ಸಂತೋಷ್, ಎಲೆಕ್ಟ್ರೋಲ್ ಬಾಂಡ್ನ ವಿವರ ಇದೀಗ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾಗಿದೆ. ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಯಾವಾಗ ಬೇಕಾದರೂ ಆಚೆ ಬರಬಹುದಾಗತ್ತೆ. ಬಹಳ ಸತಾಯಿಸಿ ಕೊಟ್ಟಂಗೆ ಕಾಣಿಸ್ತಿದೆ SBI ಅಂತ. ರಮಾಕಾಂತ್, ನಾವು 18ನೇ ತಾರೀಕಿನಂದು ನಡೆದಂತಹ ಒಂದು ವಿಚಾರಣೆ ಏನಿತ್ತು ಅದನ್ನು ನೋಡಬೇಕಾಗತ್ತೆ. ಭಾರತದ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಇಷ್ಟೊಂದು ಕಠೋರವಾಗಿ ಯಾರ್ಯಾರು ಹಿರಿಯ ವಕೀಲರಿದ್ದಾರೆ ಅವರನ್ನು ಜಾಡಿಸಿದಂತಹ ಒಂದು ಪ್ರಸಂಗ ನಡೆದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು. ಅದರಲ್ಲೂ ಏನು ಮುಕುಲ್ ರೋಹಟಗಿ ಹಾಗೂ
ಮ್ಯಾಥ್ಯೂಸ್ ನೆಡುಂಪಾರ ಏನಿದ್ದಾರೆ, ಈ ಇಬ್ಬರನ್ನು ಕೂಡ ಡೋಂಟ್ ಶೌಟ್ ಅಟ್ ಮೀ ಅಂತ ಹೇಳಿ ನೇರವಾಗಿ ಹೇಳಿದಂತಹ ಒಂದು ಪ್ರಸಂಗ ನಡೆಯುತ್ತೆ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಪಾರ್ಕ್ ಕಾರ್ನರ್ ಮೀಟಿಂಗ್ ಅನ್ನುವಂತಹ ಒಂದು ಮಾತನ್ನು ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ. ಅದೇ ರೀತಿಯಾಗಿ ನೀವು ಬಂದಿರುವಂಥದ್ದೇನಿದೆ, ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿದಿರಿ, ಇದನ್ನು ಈಗ ನೋಡೋದಕ್ಕಾಗಲ್ಲ, ನಾವು ಈಗಾಗಲೇ ಆದೇಶವನ್ನು ಕೊಟ್ಟಾಗಿದೆ, ಹೀಗಾಗಿ ನಾವು ಏನು ಆದೇಶ ಕೊಟ್ಟಿದ್ದೀವಿ ಜಸ್ಟ್ ಓಬೆ ಅವರ ಆರ್ಡರ್ ಅಂತ ಹೇಳಿ ಬಹಳಷ್ಟು ಕಠೋರವಾಗಿ ಒಂದು ತೀರ್ಪನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮುಕುಲ್ ರೋಹಟಗಿಯಾಗಿ ಆದಿಯಾಗಿ ಏನು ಮ್ಯಾಥ್ಯೂಸ್ ಅನ್ನುವಂತಹ ಏನು ಹಿರಿಯ ವಕೀಲರಿದ್ದಾರೆ, ಇಡೀ ದೇಶಕ್ಕೆ ಪರಿಚಯ ಇರುವಂತಹ ವಕೀಲರು ಕೈಕಟ್ಟಿ ನಿಲ್ಲುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅದೇ ರೀತಿಯಾಗಿ ನಾವು ಅಂದುಕೊಂಡಿದ್ದಂತಹ ದಿನ ಸಮಯ ಈಗ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಒಂದು ನಾಟಕೀಯ ಬೆಳವಣಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ಮೊದಲಿಗೆ 4,000 ಬಾಂಡ್ಗಳ ಒಂದು ಮಾಹಿತಿಯನ್ನು ಮುಚ್ಚಿಡಲಾಗತ್ತೆ. 4,000 ಬಾಂಡ್ಗಳ ಒಂದು ಮಾಹಿತಿ ಹೊರಗಡೆ ಬಂದಿರಲಿಲ್ಲ, ಕೇವಲ 8,500 ಬಾಂಡ್ಗಳ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಆದರೆ ಆಲ್ಫಾ ನ್ಯೂಮೆರಿಕ್ ಒಂದು ನಂಬರ್ ಏನಿತ್ತು, ಆ ನಂಬರನ್ನು ಬಹಿರಂಗಪಡಿಸುವಂತಹ ಕೆಲಸವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡೋದಿಲ್ಲ. ಯಾವ ಕಾರಣಕ್ಕಾಗಿ ನೀವು ಮಾಡಲಿಲ್ಲ, ನಾವು ಕೊಟ್ಟಿರುವಂತಹ ಆದೇಶವನ್ನು ನೀವು ಸರಿಯಾಗಿ ಓದಿದ್ದೀರಾ ಅಂತ ಮುಕುಲ್ ರೋಹಟಗಿ ಅವ್ರನ್ನ ಝಾಡಿಸುವಂತಹ ಕೆಲಸವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮಾಡ್ತಾರೆ. ನಾವು ಕೊಟ್ಟಿರುವಂತಹ ಏನು ಆದೇಶ ಇದೆ, ಆ ಆದೇಶವನ್ನು ಸರಿಯಾಗಿ ಓದಿ ನೀವು. ಆ ಆದೇಶದಲ್ಲಿ ಆಲ್ಫಾ ನ್ಯೂಮೆರಿಕ್ ನಂಬರ್ ಏನಿದೆ, ಅದರ ಜೊತೆಯಲ್ಲಿ ನಾವು ಯಾರಿಗೆ ಸಂದಾಯ ಆಯಿತು ಹಣ, ಯಾವ ತಾರೀಕಿಗೆ ಸಂದಾಯ ಆಯಿತು, ಇದೆಲ್ಲವನ್ನೂ ಕೂಡ ನೀವು ಬಹಿರಂಗಪಡಿಸಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟಿದ್ದೀವಿ. ಆದರೆ ನೀವು ಯಾವ ಕಾರಣಕ್ಕಾಗಿ ಆಲ್ಫಾ ನ್ಯೂಮೆರಿಕ್ ನಂಬರ್ ಇದೆ, ಇದನ್ನು ಯಾವ ಕಾರಣಕ್ಕಾಗಿ ನೀವು ಬಹಿರಂಗಪಡಿಸಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಾದ ಬಳಿಕ ಕೊನೆಯ ಸಮಯವನ್ನು ಇವತ್ತು ಸಾಯಂಕಾಲ 5 ಗಂಟೆಯವರೆಗೆ ಕೊಡಲಾಗಿತ್ತು. 3 ಗಂಟೆ 30 ನಿಮಿಷಕ್ಕೆ 3:30 ಗಂಟೆಗೆ ಸರಿಯಾಗಿ ಒಂದು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಇಲ್ಲ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಎಲ್ಲ ಡೇಟಾವನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ಕೊಡುವಂತಹ ಕೆಲಸವನ್ನು ಮಾಡಿದೆ. ಅದೇ ರೀತಿಯಾಗಿ ಎಲ್ಲ ಡೇಟಾ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ವೆಬ್ಸೈಟ್ನಲ್ಲೂ ಕೂಡ ಎಲ್ಲ ಲಭ್ಯವಾಗಿರುತ್ತೆ. ಅದರ ಜೊತೆಗೆ ಇದರಿಂದ ಭಾರತದಲ್ಲಿ ನಡೆದಿದೆ ಅನ್ನುವಂತಹ ಒಂದು ಬಹುದೊಡ್ಡ ಭ್ರಷ್ಟಾಚಾರ ಏನಿದೆ, ಎಕ್ಸ್ಟಾರ್ಷನ್ ದಂಧೆ ನಡೆದಿದೆ ಈ ದೇಶದಲ್ಲಿ ಅನ್ನುವಂತಹ ಒಂದು ಆರೋಪ ಏನು ಕೇಳಿ ಬಂದಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಬಹಿರಂಗ ಆಗತ್ತೆ. ಅದರ ಜೊತೆಗೆ 4,000 ಕಂಪನಿಗಳ ಹೆಸರು, 4,000 ಬಾಂಡ್ಗಳ ಒಂದು ಮಾಹಿತಿಯನ್ನು ಬಹಿರಂಗ ಆಗಿರಲಿಲ್ಲ, ಅದು ಕೂಡ ಹೊರಗಡೆ ಬರುತ್ತೆ. ಇದರ ಜೊತೆಗೆ ಆಲ್ಫಾ ನ್ಯೂಮೆರಿಕ್ ನಂಬರನ್ನು ಹೊರಗಡೆ ಹಾಕಿದ ನಂತರ, ಇದೆಲ್ಲವೂ ಕೂಡ ಸಾರ್ವಜನಿಕ ಆದ ನಂತರ ಯಾರು ಕೊಟ್ಟಿದ್ರು, ಯಾವ ಕಂಪನಿಯವರು ಕೊಟ್ಟಿದ್ರು, ಯಾರಿಗೆ ದೇಣಿಗೆಯನ್ನು ಕೊಟ್ಟರು, ಇದೆಲ್ಲವೂ ಕೂಡ ಸ್ಪಷ್ಟವಾಗತ್ತೆ. ಇದೇ ಕಾರಣಕ್ಕೋಸ್ಕರ ಭಾರತವು ಕೂಡ ಕಾಯ್ತಾ ಇತ್ತು. ಅದರಲ್ಲೂ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ದೇಶದ ನಂಬಿಕೆಯನ್ನ, ಈ ದೇಶದ ಸಾಮಾನ್ಯ ಜನರ ನಂಬಿಕೆಯನ್ನು ಕೂಡ ತನ್ನಲ್ಲಿ ಉಳಿಸ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.